ವೀಕ್ಷಕರಿಗೆ ಸಿರಿ ಇಂಗ್ಲಿಷ್ ಸ್ಕೂಲ್ ಚಾನಲ್ಗೆ ಸ್ವಾಗತ. ಇಂಗ್ಲಿಷ್ನಲ್ಲಿ ಅತ್ಯಂತ ಬೇಸಿಕ್ ಪದಗಳನ್ನು ಕನ್ನಡದಲ್ಲಿ ಯಾವ ರೀತಿ ಉಪಯೋಗಿಸುವುದು, ಯಾವ ರೀತಿ ವಾಕ್ಯ ರಚನೆಯನ್ನು ಮಾಡಿ ಸರಿಯಾಗಿ ಹೇಳುವುದು ಅನ್ನುವುದನ್ನು ನೋಡೋಣ. ಈಗ ಟಾಪ್ ಮತ್ತು ಬಾಟಮ್ ಈ ಪದಗಳನ್ನು ಯಾವ ರೀತಿ ಉಪಯೋಗಿಸುವುದು ಎನ್ನುವುದನ್ನು ನೋಡೋಣ. ನೋಡಿ, ಟಾಪ್ ಅಂದರೆ ತುದಿ, ಬಾಟಮ್ ಅಂದರೆ ತಳ. ಅನಂತ್ ಈಸ್ ಪೇಂಟಿಂಗ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್. ನೋಡಿ, ಅನಂತ್ ಈಸ್ ಪೇಂಟಿಂಗ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್. ಇಲ್ಲಿ ನೋಡಿ, ಅನಂತ್ ನಿಂತಿದ್ದಾನೆ. ಈ ಬಿಲ್ಡಿಂಗ್ದ ತುದಿಗೆ ಬಣ್ಣವನ್ನು ಹಚ್ತಾ ಇದ್ದಾನೆ. ಅನಂತ್ ಈಸ್ ಪೇಂಟಿಂಗ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಅಂದರೆ ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಿದ್ದಾನೆ, ಕಟ್ಟಡಕ್ಕೆ ಬಣ್ಣ ಬಳಿಯುತ್ತಿದ್ದಾನೆ. ಗೊತ್ತಾಯ್ತಾ? ಅನಂತ್ ಈಸ್ ಪೇಂಟಿಂಗ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್. ಅನಂತನು ಕಟ್ಟಡದ ತುದಿಯಲ್ಲಿ ನಿಂತು ಬಣ್ಣವನ್ನು ಹಚ್ಚುತ್ತಿದ್ದಾನೆ. ಈಗ ಬರ್ಡ್ ಈಸ್ ಸಿಟ್ಟಿಂಗ್ ಆನ್ ದ ಟಾಪ್ ಆಫ್ ದ ಟ್ರೀ. ನೋಡಿ, ಈ ಚಿತ್ರದಲ್ಲಿ ನಿಮಗೆ ಬರ್ಡ್ ಕಾಣ್ತಾ ಇದೆ. ಹಕ್ಕಿಯು ಗಿಡದ ತುದಿಯಲ್ಲಿ ಕುಳಿತಿದೆ, ಮರದ ತುದಿಯಲ್ಲಿ ಕುಳಿತಿದೆ. ಮುಂದಿನ ನೋಡೋಣ. ಮಂಗ ಎಲ್ಲಿ ಕುಳಿತಿದೆ? ಕಂಬದ ತುದಿಯಲ್ಲಿ ಕುಳಿತಿದೆ. ನೋಡಿ, ಇಲ್ಲಿ ಕಂಬದ ತುದಿಯಲ್ಲಿ ಕುಳಿತಿದೆ. ಮಂಕಿ ಈಸ್ ಸಿಟ್ಟಿಂಗ್ ಅಟ್ ದ ಟಾಪ್ ಆಫ್ ದ ಪಿಲ್ಲರ್. ಮಂಕಿ ಈಸ್ ಸಿಟ್ಟಿಂಗ್ ಅಟ್ ದ ಟಾಪ್ ಆಫ್ ದ ಪಿಲ್ಲರ್. ಪಿಲ್ಲರ್ ಅಂದರೆ ಕಂಬ, ಸಿಟ್ಟಿಂಗ್ ಅಂದರೆ ಕುಳಿತುಕೊಳ್ಳುವುದು. ಮಂಕಿ ಅಂದರೆ ಮಂಗ. ಮಂಗವು ಕಂಬದ ತುದಿಯಲ್ಲಿ ಕುಳಿತಿದೆ. ಫೈರ್ ಈಸ್, ಇಲ್ಲಿ ನೆಕ್ಸ್ಟ್ ನೋಡಿ, ಫೈರ್ ಈಸ್ ಟಚಿಂಗ್ ಬಾಟಮ್ ಆಫ್ ದ ಪಾಟ್. ನೋಡಿ, ಬಾಟಮ್ ಅಂತ ಬಂತು. ಬಾಟಮ್ ಅಂದರೆ ತಳ. ಫೈರ್ ಅಂದರೆ ಬೆಂಕಿ. ಇಲ್ಲಿದೆ ನೋಡಿ, ಫೈರ್ ಅಂದರೆ ಬೆಂಕಿ. ಈಸ್ ಟಚಿಂಗ್ ಬಾಟಮ್ ಆಫ್ ದ ಪಾಟ್. ಇದು ಪಾಟ್. ಪಾಟ್ ಅಂದರೆ ನಿಮ್ಗೆ ಗೊತ್ತಲ್ಲ, ಮಡಕೆ. ಮಡಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಬೆಂಕಿಯು ಮಡಕೆಯ ತಳಕ್ಕೆ ತಾಗುತ್ತಿದೆ. ಮಿಲ್ಕ್ ಈಸ್ ಅಟ್ ದ ಬಾಟಮ್ ಆಫ್ ದ ಗ್ಲಾಸ್. ಮಿಲ್ಕ್ ಈಸ್ ಅಟ್ ದ ಬಾಟಮ್ ಆಫ್ ದ ಗ್ಲಾಸ್. ನೋಡಿ, ಹಾಲು ಈ ಲೋಟದ ತಳದಲ್ಲಿ ಇದೆ. ಹಾಲು ಲೋಟದ ತಳದಲ್ಲಿದೆ. ಇಲ್ಲಿ ನೋಡಿ, ಮತ್ತೆ ಮಡಕೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಹೋಲ್ ಈಸ್ ಅಟ್ ದ ಬಾಟಮ್ ಆಫ್ ದ ಪಾಟ್. ಇಲ್ಲಿ ಬಾಟಮ್, ಈ ರಂಧ್ರ ಎಲ್ಲಿದೆ? ಬಾಟಮ್ ಆಫ್ ದ ಪಾಟ್. ಈ ಮಡಕೆಯ ಅಥವಾ ಗಡಿಗೆಯ ತಳಭಾಗದಲ್ಲಿ ರಂಧ್ರವಿದೆ. ಮಡಕೆಯ ತಳದ ಭಾಗದಲ್ಲಿ ರಂಧ್ರವಿದೆ. ಬಾಟಮ್, ಮಡಕೆಯ ತಳದಲ್ಲಿ ರಂಧ್ರವಿದೆ. ಫ್ಲವರ್ ಈಸ್ ಅಟ್ ದ ಟಾಪ್. ಫ್ಲವರ್ ಈಸ್ ಅಟ್ ದ ಟಾಪ್. ಹೂವು ಗಿಡದ ತುದಿಯಲ್ಲಿದೆ. ಹೂವು ಗಿಡದ ತುದಿಯಲ್ಲಿದೆ. ಪಾಟ್ ಈಸ್ ಅಟ್ ದ ಬಾಟಮ್. ಪಾಟ್ ಈಸ್ ಅಟ್ ದ ಬಾಟಮ್. ಕುಂಡವು ಗಿಡದ ತಳದಲ್ಲಿದೆ. ಹೂವಿನ ಕುಂಡಕ್ಕೂ ಕೂಡ ಪಾಟ್ ಅಂತೀವಿ ನಾವು. ಕುಂಡವು ಗಿಡದ ತಳದಲ್ಲಿದೆ. ಪಾಟ್ ಈಸ್ ಅಟ್ ದ ಬಾಟಮ್. ಕುಂಡವು ತಳದಲ್ಲಿದೆ. ಇಲ್ಲಿ ಒಂದು ವರ್ಕ್ ಕೊಟ್ಟಿದ್ದಾರೆ ನೋಡಿ. ಟಿಕ್ ದ ಪಾಟ್ ಅಟ್ ದ ಬಾಟಮ್. ತಳಭಾಗದಲ್ಲಿ ನೀವು ಈ ರೀತಿ ಟಿಕ್ ಹಾಕಬೇಕು. ಟಿಕ್ ದ
pot at the bottom. Tick the sack at the top. ಅಂದರೆ ತುದಿಯಲ್ಲಿರುವ ಮೂಟೆ. ಸ್ಯಾಕ್ ಅಂತಂದರೆ ಮೂಟೆ. ಟಿಕ್ ದ ಸ್ಯಾಕ್ ಅಟ್ ದ ಟಾಪ್. ತುದಿಯಲ್ಲಿರುವ ಮೂಟೆಗೆ ಟಿಕ್ ಹಾಕ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನೀಗೆ ಟಿಕ್ ಹಾಕಬೇಕು. ಟಿಕ್ ದ ಡಿಸ್ಕ್ ಅಟ್ ದ ಬಾಟಮ್. ನೋಡಿ, ಡಿಸ್ಕ್ ಅಂದರೆ ಬಿಲ್ಲೆ ಅಂತ ತಿಳ್ಕೊಳ್ಳೋಣ. ಟಿಕ್ ದ ಡಿಸ್ಕ್ ಅಟ್ ದ ಬಾಟಮ್. ತಳದಲ್ಲಿರುವ ಬಿಲ್ಲೆಗೆ ಈ ಗುರುತು ರೈಟ್ ಮಾರ್ಕನ್ನು ಹಾಕಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕ್ ಮಾಡೋಣ. ತಳದಲ್ಲಿರುವ ಬಿಲ್ಲೆಗೆ ರೈಟ್ ಮಾರ್ಕ್ ಹಾಕೋಣ. ಹೀಗೆ ಕಲರ್ ದ ಆ್ಯಪಲ್ ಅಟ್ ದ ಟಾಪ್. ನೋಡಿ, ಕಲರ್ ದ ಆ್ಯಪಲ್ ಅಟ್ ದ ಟಾಪ್. ಈ ಟಾಪಲ್ಲಿರುವಂಥ ಆ್ಯಪಲ್ಗೆ ಕಲರ್ ಹಾಕಿ ಅಂತ ಅಂತಾರೆ. ಈ ರೀತಿ ಸುಲಭವಾಗಿ ಪದಗಳನ್ನು ಉಪಯೋಗಿಸಿ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲರಿಗೂ ವಂದನೆಗಳು.